ಹೇಗೆ ನಡೀತಾ ಇದೆ ಶೂಟ್ಸ್ ಎಲ್ಲ? ನನಗೆ ತುಂಬ ಪರ್ಸ್ನಲಿ ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಯಾಕಂದರೆ ಜನಗಳಿಗೆ ಅದು ಇಷ್ಟ ಆಗ್ತಿದೆ ಅನ್ನೋದೇ ನಮಗೊಂದು ಖುಷಿ. ಕಮೆಂಟ್ಸ್ ಬಂದಿರೋದು ಏನು ಗೊತ್ತಾ, ನಿಮ್ಮ ಕಿಚನ್ ಬಗ್ಗೆ ಸಾಕಷ್ಟು ಕಮೆಂಟ್ಸ್ ಬಂತು. ಕಿಚನ್ನು ಒಂಥರ ಇದು ಒಂಥರ ದೇವ್ರ ಗುಡಿ ಇದ್ದಂಗೆ, ದೇವ್ರ ಮನೆಗೆ ನೆಕ್ಸ್ಟ್ ನನಗೆ ಕಿಚನ್ ಇಂಪಾರ್ಟೆಂಟು. ಸಾಕಷ್ಟು ನಟಿಮಣಿಯರು ಏನಂತಂದ್ರೆ ಒಂದು ಕಡೆ ಆ್ಯಕ್ಟಿಂಗಲ್ಲಿ ಫುಲ್ ಪ್ಲೆಡ್ಜಾಗಿ ತೊಡಗಿಸ್ಕೊಂಡಿರ್ತಾರೆ, ಮತ್ತೊಂದು ಕಡೆ ಮನೆ ಕಡೆ ಸಂಸಾರ ಅನ್ನೋದು ಕಡೆ ಸ್ವಲ್ಪ ಎಡುತ್ತಾ ಇರ್ತಾರೆ. ಬಿಕಾಸ್ ಏನಂದ್ರೆ ಟೈಮ್ ಸಿಗೋದಿಲ್ಲ. ಮಾಡಲೇಬೇಕಪ್ಪ, ನಾವು ಎಷ್ಟೆಲ್ಲ ಕಷ್ಟಪಡೋದು ಏನಕ್ಕೋಸ್ಕರ, ಸಂಸಾರಕ್ಕೋಸ್ಕರ. ಸೊ ಸಂಸಾರ ನೆಗ್ಲೆಕ್ಟ್ ಮಾಡ್ಬಿಟ್ಟು ನಾವು ಎಲ್ಲಿ ಜಾಸ್ತಿ ಟೈಮ್ ಕೊಟ್ಟರೆ ಇಲ್ಲಿ ಹಾಳಾಗತ್ತೆ. ಸೊ ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ಒಂದು ಕಡೆ ಕಿರುತೆರೆಯಲ್ಲಿ, ಮತ್ತೊಂದು ಕಡೆ ಬೆಳ್ಳಿ ಪರದೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಪಾತ್ರಗಳ ಮೂಲಕ, ಒಂದು ಕಡೆ ಸಿನಿಮಾಗಳಲ್ಲಿ, ಮತ್ತೊಂದು ಕಡೆ ಧಾರಾವಾಹಿಯಲ್ಲಿ ನಟಿಸ್ತಾ ತನ್ನ ಅಭಿಮಾನಿಗಳನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ಸಂಗೀತ ಮೇಡಮ್ ಇವತ್ತು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ಪ್ರೇಮಕಾವ್ಯ ಸೀರಿಯಲ್ ಸೆಟ್ಟಲ್ಲಿ ಸಿಕ್ಕಿದ್ದಾರೆ. ಅವರ ಪಾತ್ರದ ಬಗ್ಗೆ ಆಗಿರ್ಬೋದು, ಅವರ ಪ್ರಾಜೆಕ್ಟ್ಗಳ ಬಗ್ಗೆ ಆಗಿರ್ಬೋದು, ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟಿಪ್ಸನ್ನು ಕೂಡ ಕೊಡ್ತಾರೆ. ಸೊ ನನಗೇನು ಟಿಪ್ಸ್ ಕೊಡ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆಪ್ಪ, ನಾನು ಚೆನ್ನಾಗಿದೆ. ನೀವೆಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮೇಡಮ್. ಆ್ಯಂಡ್ ಹೊಸ ವರ್ಷ 2026 ಹೊಸ್ತಿಲಲ್ಲಿದ್ದೀವಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಕನ್ನಡ ಜನತೆಗೆ, ಅದ್ರ ಜೊತೆಗೆ ನಿಮ್ಮ ಅಭಿಮಾನಿಗಳಿಗೆ? ಒಳ್ಳೆಯದಾಗಲಿ, ಹೊಸ ವರ್ಷ ಎಲ್ರಿಗೂ ಹರ್ಷ ತರಲಿ ಅಂತ ನಾನು ಹಾರೈಸ್ತೀನಿ. 2026 ಅಂದರೆ ನಮಗೆಲ್ಲ ಒಂದು ಹೋಪ್ಸ್ ಇರುತ್ತೆ. 2026 ಅಲ್ಲ, ಪ್ರತಿದಿನ ಒಂದೊಂದು ಹೋಪ್ಸ್ ಇರುತ್ತೆ. ನಾಳೆ ಚೆನ್ನಾಗಾಗಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ನಾವೇನೇ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾವು ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾವೇನು ಅಂದ್ಕೊಂಡಿದ್ದೀವೋ ಅದನ್ನ ನಾವು ಸಾಧನೆ ಮಾಡಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಸುಮ್ಮನೆ ಅಂದ್ಕೊಳ್ಳೋದಲ್ಲ, ಹಾರ್ಡ್ ವರ್ಕ್ ಮಾಡಲೇಬೇಕು, ಎಫರ್ಟ್ ಹಾಕಬೇಕು. ಸೊ ಡಿಸಿಪ್ಲಿನಾಗಿ ಲೈಫ್ ಇದ್ದರೆ ಪ್ರತಿಯೊಂದು ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ವಿಷಯದಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಡಿಸಿಪ್ಲಿನ್ ಆಗಿರಿ, ನೀವು ಅಂದ್ಕೊಂಡಿದ್ದೆಲ್ಲ ಖಂಡಿತ ಆಗುತ್ತೆ. ಎಸ್, ಪ್ರೇಮಕಾವ್ಯ ಪಾತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಡ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ಶೂಟ್ಸ್ ಎಲ್ಲ? ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಇದೆ, ಹೆಕ್ಟಿಕ್ ಇದೆ. ಒಂದು ಕಡೆ ನಾನು ಆಗ್ಲಿಂದ ಬೆಳಗ್ಗೆಯಿಂದನೂ ಕೂಡ ವೆಯ್ಟ್ ಮಾಡ್ತಿದ್ದೆ. ಸೊ ಹೆಂಗೆ ಅನ್ನಿಸ್ತಿದೆ ಪಾತ್ರ ನೋಡಿ ಇರುವಂತಹ ವೀಕ್ಷಕರಾಗಿರ್ಬೋದು, ನಿಮ್ಮ ಫ್ಯಾನ್ಸ್ ಆಗಿರ್ಬೋದು, ಏನು ಹೇಳ್ತಿದ್ದಾರೆ ಪಾತ್ರದ ಬಗ್ಗೆ? ಎಲ್ರಿಗೂ ತುಂಬ ಇಷ್ಟ ಆಗ್ತಿದೆ. ಕಲ್ಯಾಣಿ ಪಾತ್ರ ಅಂದರೆ ಒಂಥರ ಎಲ್ರಿಗೂ ಒಂಥರ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಇಂಥ ಒಂದು ಒಳ್ಳೆ ಅತ್ತೆ ಬೇಕು ಅಂತ ಎಲ್ಲರೂ ಕೇಳ್ಕೊತಾರೆ. ಆಮೇಲೆ ಆ ಪಾತ್ರದಿಂದ ಪ್ರತಿಯೊಬ್ಬರಿಗೂ ಒಂದು ಮನವರಿಕೆ ಆಗುತ್ತೆ. ಈ ಥರ ಇದ್ದರೆ ನಾವು ಇನ್ನೂ ನಮ್ಮ ಸಂಸಾರ ಮಕ್ಕಳನ್ನ ನಾವು ಚೆನ್ನಾಗಿ ನಿಭಾಯಿಸ್ಬೋದು ಅನ್ನೋದೊಂದು ಒಳ್ಳೆ ಮೆಸೇಜ್ ಇದೆ ಕಲ್ಯಾಣಿ ಪಾತ್ರದಲ್ಲಿ. ನನಗೆ ತುಂಬ ಪರ್ಸ್ನಲಿ ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಯಾಕಂದರೆ ಜನಗಳಿಗೆ ಅದು ಇಷ್ಟ ಆಗ್ತಿದೆ ಅನ್ನೋದೇ ನಮಗೊಂದು ಖುಷಿ. ಆಮೇಲೆ ನಾನೊಂದು ಜನಗೊಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ. ಅಂದರೆ ಅತ್ತೆ ಆದವಳು ಹೀಗೂ ಇರ್ಬೋದು, ಅಮ್ಮ ಆದವಳು ಹೀಗೂ ಇರ್ಬೋದು, ಮತ್ತು ಸೊಸೈಟಿಲಿ ಆಕೆ ಒಂದು ಘನತೆ ಗೌರವನ ಕಾಪಾಡ್ತಾಳಲ್ಲ. ಸೊ ಎಲ್ಲ ಥರ ಇರುವಂಥ ಪಾತ್ರ ಕಲ್ಯಾಣಿದು. ಅಮ್ಮನಾಗಿ, ಅತ್ತೆ ಆಗಿ, ಮತ್ತು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಮಹಿಳೆ ಆಗಿ ನಿಭಾಯಿಸುವಂಥ ಪಾತ್ರ ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡ್ತಿದೆ. ಮತ್ತು ಆಡಿಯನ್ಸ್ ಎಲ್ಲ ಕಡೆ ಹೋದಾಗ ತುಂಬ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಕಲ್ಯಾಣಿ ಅಮ್ಮ, ಕಲ್ಯಾಣಿ ಅಂತ ತುಂಬ ಇಷ್ಟಪಡ್ತಾರೆ. ನನ್ನ ಸೀರೆ ಬಗ್ಗೆ ತುಂಬ ಒಳ್ಳೆ ಕಮೆಂಟ್ಸ್ ಕೊಡ್ತಾರೆ. ಆಮೇಲೆ ಅದು ಹೇಳ್ತಾರೆ, ನಿಮ್ಗೆ ವಯಸ್ಸೇ ಆಗಲ್ವಾ ಅಂತ ಕೇಳ್ತಿರ್ತಾರೆ. ಬಟ್ ಪರ್ಸ್ನಲಿ ಆಗಿರುತ್ತೆ. ನಮಗೆ ಆದಂಥ ಒಂದು ಬಾಡಿ ಎನರ್ಜಿ ಕಮ್ಮಿ ಆಗಿದ್ರೂ ನಾವು ಅದನ್ನ ತೋರಿಸ್ಕೊಳಕ್ಕೆ ಹೋಗಬಾರ್ದು. ತೋರಿಸ್ಕೊಂಡ್ರೆ ಏನು ಪ್ರಯೋಜನ? ಯಾರು ನಮಗೇನು ಬಂದು ಸಹಾಯ ಮಾಡಲ್ಲ. ಸೊ ನಮಗೆ ಎಷ್ಟೇ ಒಂದು ಡ್ರಾಬ್ಯಾಕ್, ಎಷ್ಟೇ ಒಂದು ನಮಗೊಂದು ಎನರ್ಜಿ ಕಡಿಮೆ ಆದಾಗಲೂ ಅಥವಾ ಏನೋ ಒಂದು ವೀಕ್ನೆಸ್ ಇದ್ದಾಗ್ಲೂ ನಾವು ಅದನ್ನ ಮೀರಬೇಕು. ಅದನ್ನ ಮೀರಿ ನಾವು ನಮ್ಮದೊಂದು ಏನಿದೆಯೋ ಅದನ್ನ ನಾವೊಂದು ಸಾಧನೆ, ನಾವೇನು ಅಂದ್ಕೊಂಡಿದ್ದೇವೋ ಅದನ್ನ ನಾವು ಸಾಧನೆ ಮಾಡಬೇಕು ಅನ್ನೋದು. 40 ಆಗಿದ ತಕ್ಷಣ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಯಾವಾಗ ಅಂದ್ಕೋಬೇಕು? 40 ಆದಮೇಲೆ ಆ್ಯಕ್ಚುಲಿ ನಮಗೊಂದು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನಾವೊಂದು ಏನೋ ಒಂದು ಮಾಡಬೇಕು, ಮತ್ತು ಒಂದು ಜನಗಳಿಂದ ನಮಗೊಂದು ಏನೋ ಒಂದು ಜನಗಳು ನಮ್ಮನ್ನ ಇಷ್ಟಪಡಬೇಕು, ಒಂದು ಜನಗಳು ಒಂದು ಏನೋ ಒಂದು ನಮ್ಮಿಂದ ಒಂದು ಕೈಲಾದ ಒಂದು ಸಹಾಯ ಮಾಡಬೇಕು ಅನ್ನೋದು ಅನ್ಸೋದೆ ನಮಗೆ 40 ಇಯರ್ಸ್ ಆದಮೇಲೆ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಸೀರೆ ಬಗ್ಗೆ ಕೇಳ್ತಾರೆ, ಕಾಸ್ಟ್ಯೂಮ್ಸ್, ಅದ್ರ ಬಗ್ಗೆ, ಜ್ಯುವೆಲರೀಸ್ ಬಗ್ಗೆ ಎಲ್ಲನೂ ಕೂಡ. ನಂದೊಂದು ಕ್ವಶನ್ ಇದೆ. ಸಾಕಷ್ಟು ಕಿರುತೆರೆ ಹಾಗೆಯೇ ಬೆಳ್ಳಿ ಪರದೆಯಲ್ಲಿ ಸಿನಿಮಾಗಳೇ ಮತ್ತು ಅದ್ರ ಜೊತೆಗೆ ಸೀರಿಯಲ್ಸಲ್ಲೂ ಕೂಡ ಕೆಲಸ ಮಾಡಿದ್ರ. ಸೊ ಎಷ್ಟು ಕಲೆಕ್ಷನ್ಸ್ ಇಡ್ಬೋದು ಮೇಡಮ್ ಇದುವರೆಗೂ? ಆ್ಯಕ್ಚುಲಿ ನನಗೆ ಮುಂಚೆನೂ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಮತ್ತು ಒಡವೆಗಳು, ಆರ್ಟಿಫಿಷಿಯಲ್ ಒಡವೆಗಿನ ಚಿನ್ನದ ಒಡವೆಗಳು ತುಂಬ ಇಷ್ಟ. ಸೊ ನಾನೇನೇ ಇನ್ವೆಸ್ಟ್ ಮಾಡಿದ್ರು ಚಿನ್ನ ಅವಾಗೆಲ್ಲ ತುಂಬ ಕಡಿಮೆ ಇತ್ತು, 350 ರೂಪೀಸ್ ಗ್ರಾಮ್ ಇತ್ತು. ಈಗ 3900 4000 ಆಗೋಗಿದೆ. ಸೊ ಒಂದು ಹೆಣ್ಣು ಒಡವೆಗೆ ಹಾಕೋದು ಒಂಥರ ಈಗೊಂದು ಏನಂತಾರೆ ಉಳಿತಾಯನೇ. ಮುಂದೆ ಹಾಕಿ ಆರಾಮಾಗಿರ್ಬೋದು, ಒಂಥರ ಒಂದು ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು. ಸ್ಯಾರೀಸ್ ಬೇಕೇ ಬೇಕು. ಯಾಕಂದರೆ ಒಂದು ಹೆಣ್ಣು ಚೆನ್ನಾಗಿ ಕಾಣಬೇಕು ಅಂದರೆ ಒಂದು ಚೆನ್ನಾಗಿ ಸೀರೆ ಉಡಲೇಬೇಕು. ಸೊ ನಮ್ಮದು ಈ ಪ್ರೊಫೆಷನರಿಂದ ತುಂಬ ಕಲೆಕ್ಷನ್ಸ್ ತೊಗೋತಾನೆ ಇರಬೇಕು. ಮತ್ತು ಜನ ನಮ್ಮನ್ನು ನೋಡ್ತಾರೆ, ಆ ಸೀರೆ ಚೆನ್ನಾಗಿದೆ, ಅದೊಂದು ಕಾಂಬಿನೇಷನ್ ಚೆನ್ನಾಗಿದೆ ಅಂದಾಗ. ಸೊ ನಾವು ಮಾಡೆಲ್, ಆ್ಯಕ್ಚುಲಿ ನಾವು ಆರ್ಟಿಸ್ಟ್ಗಳು ವಿ ಆರ್
ಮಾಡೆಲ್. ನಾವೇನು ಇರ್ತೀವಿ ಅನ್ನೋದು ಜನ ನಮ್ಮನ್ನ ನೋಡ್ತಾರೆ. ನಾರ್ಮಲ್ ಪೀಪಲ್ ಆದರೆ ನೋಡಲ್ಲ, ಬಟ್ ನಾವು ಜನ ನಮ್ಮನ್ನು ನೋಡ್ತಾರೆ ಅಂದಾಗ ನಮ್ಮ ನಡವಳಿಕೆ ಚೆನ್ನಾಗಿರಬೇಕು, ಪ್ಲಸ್ ನಮ್ಮ ಕಾಸ್ಟ್ಯೂಮು ಚೆನ್ನಾಗಿರಬೇಕು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಹಾಗಾಗಿ ಕಾಸ್ಟ್ಯೂಮ್ ನಾವು ಚೆನ್ನಾಗಿ ತೊಗೊಳ್ಲೇಬೇಕು. ಯಾಕಂದರೆ ನಮ್ಮ ಕಾಸ್ಟ್ಯೂಮೇ ಅರ್ಧ ಒಂದು ನಮಗೊಂದು ನಮ್ಮೊಂದು ನೇಚರ್ನ ಅಥವಾ ನಮ್ಮೊಂದು ಏನಂತಾರೆ ನಮ್ಮ ವ್ಯಕ್ತಿತ್ವನ ತೋರಿಸೋದೇ ನಮ್ಮ ಕಾಸ್ಟ್ಯೂಮು. ಸೊ ಹಾಗಾಗಿ ಒಳ್ಳೆ ಕಾಸ್ಟ್ಯೂಮ್ ಬೇಕೇ ಬೇಕು. ತುಂಬಾ ಸ್ಯಾರೀಸ್ ಇದೆ, ಎಲ್ಲೋದ್ರೂ ನಂಗೆ ಹೋಗೋದು ಕಣ್ಣು ಕಾಸ್ಟ್ಯೂಮ್ ಮೇಲೆ, ಸ್ಯಾರಿ ಅಂಗಡಿಗಳ ಮೇಲೆ. ರೋಡಲ್ಲಿ ಹೋಗ್ತಾರೆ ಹಿಂಗೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಏನಾದ್ರು ಇಷ್ಟ ಆಯ್ತು ಅಂದರೆ ಪಟ್ ಅಂತ ತೊಗೊಂಡ್ಬಿಡ್ತೀನಿ. ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಸೊ ತುಂಬಾ ಕಲೆಕ್ಷನ್ಸ್ ಇದೆ. ಅದು ತುಂಬ ಇಷ್ಟು ಬೋರ್ ಆದರೆ ಬಡವ್ರಿಗೆ ಯಾರಿಗಾರು ಕೊಡ್ತಾ ಇರ್ತೀನಿ. ವೇಸ್ಟ್ ಅಂತೂ ಮಾಡಲ್ಲ ಒಂದು ಸ್ವಲ್ಪ, ಯಾಕಂದ್ರೆ 4-5 ಸರಿ ಹಾಕಿದ ತಕ್ಷಣ ಮತ್ತೆ ರಿಪೀಟ್ ಮಾಡೋಕ್ಕಾಗಲ್ಲ. ಅಂಥ ಕಾಸ್ಟ್ಯೂಮ್ಸ್ ಎಲ್ಲ ನನಗೆ ಗೊತ್ತಿರೋರಿಗೆ, ಯಾರೋ ಬೇಕಾಗಿರೋರಿಗೆ ಚೆನ್ನಾಗಿರೋ ಸೀರೆನೇ ಕೊಡಬೇಕಾಗತ್ತೆ. ಹಾಗಾಗಿ ನಾನು ಚೆನ್ನಾಗಿರೋ ಸ್ಯಾರೀಸ್ನ ನನಗೆ ಅವಶ್ಯಕತೆ ಇರೋರಿಗೆ ಖಂಡಿತವಾಗ್ಲೂ ಕೊಡ್ತಾ ಇರ್ತೀನಿ. ಎಸ್ ಮ್ಯಾಮ್, ನಿಮ್ಮ ಹಸ್ಬೆಂಡು ಸೀರೆ ತೊಗೊಳ್ಳೋವಂಥದ್ರಲ್ಲಿ, ಬಿಕಾಸ್ ಯಾಕೆಂತಂದರೆ ಹೆಣ್ಮಕ್ಳಿಗೆ ಸೀರೆ ಮತ್ತು ಕೆಲವೊಂದು ಒಡವೆಗಳು ಅಂದಾಗ ತುಂಬ ಇಷ್ಟಪಟ್ಟು ತೊಗೊಳ್ತಾರೆ. ಹಸ್ಬೆಂಡು ಅಂತ ಬಂದಾಗ ಸ್ವಲ್ಪ ಶಾಪಿಂಗ್ ವಿಚಾರದಲ್ಲಿ ಸ್ವಲ್ಪ ದೂರ ಇರ್ತಾರೆ. ಸೊ ನಿಮ್ಮ ಹಸ್ಬೆಂಡ್ ಯಾವ ರೀತಿ ಸಪೋರ್ಟಿವ್ ಆಗಿದ್ದಾರೆ ಈ ವಿಚಾರದಲ್ಲಿ ಅಂತ? ಆ್ಯಕ್ಚುಲಿ ಪಾಪ ನಮ್ಮ ಯಜಮಾನ್ರು ತುಂಬ ಒಳ್ಳೆ ಯಜಮಾನ್ರು ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಗೊತ್ತು ನನ್ನ ಪ್ರೊಫೆಷನಲ್ ಇದೇ ಆಗಿರೋದ್ರಿಂದ ಒಂದೊಂದು ಸತಿ ಹೇಳ್ತಾರೆ, ಯಾಕಮ್ಮ ಇಷ್ಟೊಂದು ಅಂತ ಹೇಳ್ತಾರೆ. ಬಟ್ ನಾನು ಶಾಪಿಂಗ್ ಎಲ್ಲರೂ ಹೋದಾಗ ತುಂಬ ಪೇಷನ್ಸಿಂದ ನನ್ನ ಜೊತೆ ಇರ್ತಾರೆ. ನನಗೆ ಫ್ರೆಂಡ್ಸ್ ಅಂತ ಇಲ್ಲ, ನನ್ನ ಫ್ರೆಂಡೇ ನನಗೆ ಯಜಮಾನ್ರು. ಸೊ ನಾನು ಎಲ್ಲೇ ಹೋದ್ರೂ ಅವ್ರನ್ನೇ ಕರ್ಕೊಂಡು ಹೋಗೋದು. ಸೊ ಪೇಷನ್ಸಿಂದ ಕೂತ್ಕೋತಾರೆ. ಮತ್ತು ಅವ್ರಿಗೆ ಸೀರೆ ತೊಗೊಳೋಕ್ಕಿಂತ ಚಿನ್ನದ ಒಡವೆಗಳು ತೊಗೋತೀನಿ ಅಂದರೆ ಇಷ್ಟ ಅವ್ರಿಗೆ. ಅದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಮ್ಮ, ತಗೋ ಸೀರೆ ಅವ್ರ ಪ್ರಕಾರ ವೇಸ್ಟ್ ಅಂತ. ಬಟ್ ಅವ್ರ ಪ್ರಕಾರ ಆ್ಯಕ್ಚುಲಿ ಕಾಣಿಸೋದೇ ಸೀರೆ, ನಮಗೆ ಬೇಕಾಗಿರೋದೇ ಸೀರೆ. ಬಟ್ ಏನೂ ಇಲ್ಲ. ಬಟ್ ಒಂದೊಂದು ಸತಿ ತುಂಬ ಕಿರಿಕಿರಿ ಮಾಡಿದ್ರೆ ಏನಾರು ಒಬ್ಬಳೇ ಕಾರ್ ಎತ್ಕೊಂಡು ಹೋಗ್ತೀನಿ, ಆರಾಮಾಗಿ ಶಾಪಿಂಗ್ ಮಾಡ್ತೀನಿ, ಬರ್ತೀನಿ. ಬಂದಮೇಲೆ ಒಂದು 4 ಸೀರೆ ತೊಗೊಂಡು 2 ಸೀರೆ ತೋರಿಸ್ತೀನಿ. ಅದೆಲ್ಲ ಮಾಡ್ತಾ ಇರ್ತೀನಿ. ಅವ್ರಿಗೇನು ಗೊತ್ತಾಗಲ್ಲ, 4 ಸೀರೆ ಯಾವಾಗಲೂ ಉಟ್ರು ನಾವು ತೊಗೊಂಡಲ್ಲ, ಅದೇ 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 ಅಂತ ಹೇಳ್ತಾ ಇರ್ತೀನಿ. ಹಂಗೆ ನೋಡೋಕೆ ಹೋದರೆ ತುಂಬ ಏನು ಡಿಸ್ಕರೇಜ್ ಮಾಡಲ್ಲ, ಎನ್ಕರೇಜ್ ಮಾಡ್ತಾರೆ. ನಾನೇ ದುಡಿಯೋದ್ರಿಂದ ನನ್ನ ದುಡ್ಡಲ್ಲಿ ತೊಗೋತೀನಿ. ದುಡ್ಡು ಕೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ದುಡ್ಡು ಕೇಳದೆ ಹೋದರೆ ಏನು ಪ್ರಾಬ್ಲಮ್ ಆಗಲ್ಲ. ಮ್ಯಾಮ್, ಎಸ್, ಈಗ ರಿವೀಲ್ ಮಾಡಿದ್ರಿ ಒಂದು ಕ್ವಶನ್, ನಾನು 4 ಸೀರೆ ತೊಗೊಂಡ್ರೆ 2 ಸೀರೆ ತೋರಿಸೋದು ಅಂತ. ಈಗ ನೋಡ್ತಾರೆ ಏನು ಅನ್ಸುತ್ತೆ? ನೀನು ನಾನು 4 ಸೀರೆ ತೊಗೊಂಡ್ರೆ 2 ಸೀರೆ ತೋರಿಸೋದು ಅಂತ ಹೇಳಿದ್ರೆ, ಈಗ ಇಂಟರ್ವ್ಯೂಲ್ಲಿ ಹೇಳ್ಬಿಟ್ಟಿದ್ದಾರೆ, ನೋಡಿದಾಗ ಏನಂತ? ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವ್ರಿಗೆ ಗೊತ್ತಿರೋ ಸುಮ್ಮನೆ ಹೋಗ್ತಾರೆ. ಪಾಪ ನಾನು ಹೆಂಡ್ತಿ ನನಗೆ ಮರ್ಯಾದೆ ಕೊಡ್ತಾ ಇದ್ದಾಳ ಅಂದ್ಕೊಂಡು ಸುಮ್ಮನೆ ಹೋಗ್ತಾರೆ. ಎಲ್ಲ ವಿಷಯ ಗೊತ್ತಿರುತ್ತೆ. ಗಂಡಸರು ಇಂಟೆಲಿಜೆಂಟ್ ಇರ್ತಾರೆ. ನಾವು ಸುಳ್ಳು ಹೇಳಿದ್ರು ಗೊತ್ತಿರುತ್ತೆ, ಗೊತ್ತಿರೋದು ಗೊತ್ತಿಲ್ಲದಿರೋ ಥರ ಎದ್ಬಿಡ್ತಾರೆ. ಅದೇ ಸಂಸಾರ ಅಪ್ಪ. ಇನ್ನೊಂದ್ಸಲಿ ಏನಾಗುತ್ತೆ, ನಮ್ಮ ಯಜಮಾನ್ರು ಏನೋ ಒಂದು ಆಗಿರುತ್ತೆ, ನಾವು ಎಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅದನ್ನ ನಾವು ದೊಡ್ಡ ಮಾಡ್ಕೊಂಡು ಹೋಗಬಾರ್ದು. ಅವ್ರಿಗೆ ಇಷ್ಟ ಆಗಿರೋದು ನಾವು ಬಿಟ್ಬಿಡಬೇಕು. ಬಟ್ ನಾವು ತುಂಬ ಇಷ್ಟ ಆಗಿದೆ ಅಂತ ನಾವು ಎನ್ಕರೇಜ್ ಮಾಡಿದ್ರೆ ಅವ್ರು ಮತ್ತೆ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಗಂಡ ಹೆಂಡತಿ ಸಂಸಾರನೇ ಹಾಗೆ. ಎಸ್ ಮ್ಯಾಮ್, ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಲ್ತ್ ಟಿಪ್ಸನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಕಮೆಂಟ್ಸ್ ಬಂದಿರೋದು ಏನು ಗೊತ್ತಾ, ನಿಮ್ಮ ಕಿಚನ್ ಬಗ್ಗೆ ಸಾಕಷ್ಟು ಕಮೆಂಟ್ಸ್ ಬಂತು. ನೀವು ಆರ್ಟಿಸ್ಟ್ ಆಗಿದ್ದರೂ ಕೂಡ, ಅಷ್ಟೊಂದು ಬ್ಯುಸಿಯೆಸ್ಟ್ ಸ್ಕೆಡ್ಯೂಲಲ್ಲಿ ಇದ್ದರೂ ಕೂಡ ಅಷ್ಟೊಂದು ಕ್ಲೀನಾಗಿ ಕಿಚನ್ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಕಿಚನ್ ಕ್ಲೀನಿಂಗ್ ಬಗ್ಗೆ ಆಗಿರ್ಬೋದು, ಹೊಗಳಿಕೆಯ ಮಾತುಗಳನ್ನು ಹಾಡಿದ್ರು. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಹೌದಪ್ಪ, ನೀವು ನನಗೆ ಆ್ಯಕ್ಚುಲಿ ನಮ್ಮ ಮನೆಯೇ ತುಂಬ ಇಷ್ಟ. ನನಗೆ ಮನೆಯೇ ದೇವಸ್ಥಾನ. ಸೊ ನನಗೆ ಮನೇನ ತುಂಬ ನೀಟಾಗಿ ಇಟ್ಕೊಂಡಿದ್ರೆ ನಾನು ಹೇಳಿದ್ದೀನಿ, ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲೇ ಹೇಳಿದ್ದೀನಿ, ನನಗೆ ನಮ್ಮ ಮನೆ ಕ್ಲೀನ್ ಮಾಡ್ತಾ ಇದ್ದರೆ ನನ್ನ ಮನಸ್ಸನ್ನೇ ಕ್ಲೀನ್ ಮಾಡ್ಕೊಳ್ಳೋಷ್ಟು, ಶುದ್ಧ ಮಾಡ್ಕೊಳ್ಳೋಷ್ಟು ನನಗೆ ಆ ಒಂದು ಇದು ಸಿಗುತ್ತೆ, ಖುಷಿ ಸಿಗುತ್ತೆ ಅಂತ. ಸೊ ನನಗೇನಿಸ್ತದೆ, ಕಿಚನ್ನು ಆ್ಯಕ್ಚುಲಿ ನಾವಲ್ಲಿ ಅರ್ಧ ಜೀವನ ಹೆಣ್ಮಕ್ಳು ಕಳಿಯೋದೇ ಕಿಚನಲ್ಲಿ. ಸೊ ಅದೇ ನೀಟಾಗಿರಲಿಲ್ಲ ಅಂದರೆ ನಾವು ಏನು ಬಂತು, ಏನು ಸಾಧನೆ ಮಾಡಿ ಏನು ಸಂಪಾದನೆ ಬಂದರೆ ಏನು ಬಂತು ಪ್ರಯೋಜನ. ಹಾಗಾಗಿ ನನಗೆ ಕಿಚನ್ನು ಒಂಥರ ದೇವ್ರ ಗುಡಿ ಇದ್ದಂಗೆ, ದೇವ್ರ ಮನೆಗೆ ನೆಕ್ಸ್ಟು ನನಗೆ ಕಿಚನ್ನೇ ಇಂಪಾರ್ಟೆಂಟು. ಸೊ ನಮ್ಮ ಮನೇಲಿ ನಾನೇ ಎಲ್ಲ ಮಾಡೋದು. ಸೊ ನನಗೆ ನೈಟ್ ಮಲಗೋಂಗಿನ ಮುಂಚೆ ಫುಲ್ ಕಿಚನ್ ಕ್ಲೀನಾಗಿರಬೇಕು. ಆಮೇಲೆ ಯಾರೋ ಹೇಳಿದ್ರು ಮೋಸ್ಟ್ಲಿ ಅವರು ಅಡುಗೆನೇ ಮಾಡಲ್ಲ ಅಂತ. ನಾವು ಹೋಟ್ಲಿಗೆ ಹೋಗೋದೇ ಕಮ್ಮಿ. 3 ಹೊತ್ತು ನನಗೆ ಶೂಟಿಂಗ್ ಬಂದ್ರೂ ಮನೆಯಿಂದನೇ ತರೋದು. ನೀವು ನೋಡಿರ್ಬೋದು, ಮನೆಯಿಂದ ಎಲ್ರಿಗೂ ಬಾಕ್ಸಲ್ಲಿ ತಂದು ಶೇರ್ ಮಾಡ್ಕೊಂಡು ತಿಂತಾಯಿರ್ತೀನಿ. ಸೊ ನಾನು ಕಡಿಮೆ ಹೊರಗಡೆ ಊಟ ಮಾಡೋದೇ ಕಡಿಮೆ, ಮನೆಯಲ್ಲೇ ಅಡುಗೆ ಮಾಡೋದು. ಆ ಮನೆ ಊಟ ತಿನ್ನೋದು ಮತ್ತು ಎಲ್ಲರ ಜೊತೆ ಶೇರ್ ಮಾಡೋ ಸಿಗೋ ಖುಷಿನೇ ಬೇರೆ. ಆ್ಯಕ್ಚುಲಿ ಕಿಚನ್ ವೆರಿ ಇಂಪಾರ್ಟೆಂಟ್. ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಒಂದೇ, ದಯವಿಟ್ಟು ನಿಮ್ಮ ಕಿಚನ್ನ ನೀಟಾಗಿ ಇಟ್ಕೊಳ್ಳಿ. ಆಗ ನಿಮ್ಗೆ ಆ ಒಂದು ಸಿಗೋ ಒಂದು ಖುಷಿನೇ ಬೇರೆ. ನೀವು ಬೆಳಗ್ಗೆ ನೆಕ್ಸ್ಟ್ ಡೇನೇ ನಿಮ್ಗೆ ಒಂದು ಎನರ್ಜಿ ಸಿಗುತ್ತೆ, ಪಾಸಿಟಿವ್ ವೈಬ್ ಸಿಗುತ್ತೆ. ಬರೀ ಕಿಚನ್ ಅಲ್ಲ, ಪ್ರತಿಯೊಂದು ರೂಮ್ಸು, ಬಾತ್ರೂಮಿಂದ ಹಿಡಿದು ಬೆಡ್ರೂಮಿಂದ ಹಿಡಿದು ಹಾಲು, ವರಂಡ, ಮೆಟ್ಲು, ಪ್ರತಿಯೊಂದು ನೀಟಾಗಿ ಇಟ್ಕೊಳ್ಳೋದಷ್ಟು ನಮ್ಗೆ ಹಂಗೆ ನಮ್ಮ ಮನೆ ಹೆಂಗೆ ನೀಟಾಗಿರುತ್ತೋ ನಾವು ಗ್ರೋ ಆಗ್ತೀವಿ ಅನ್ನೋದು ನನ್ನ ಒಂದು ನಂಬಿಕೆ. ಹಾಗಾಗಿ ನಾನು ನಮ್ಮ ಮನೇನ ನೀಟಾಗಿ ಇಟ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಎಸ್ ಮ್ಯಾಮ್, ಸಂಗೀತಾ ಮೇಡಮ್ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಬ್ಯೂಟಿ ಸೀಕ್ರೆಟ್ ಏನು ಅಂದರೆ, ನಾನು ಯಾವಾಗಲೂ ನನ್ನ ಮನಸ್ಸಲ್ಲೇ ಅನ್ಕೋತಾ ಇರ್ತೀನಿ, ನಾನು ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರಬೇಕು, ದೇವ್ರ ಹತ್ರ ಬೆಡ್ಕೋತಾ ಇರ್ತೀನಪ್ಪ, ನನ್ನ ದಪ್ಪ ಮಾಡಬೇಡಪ್ಪ ಅಂತ.
ಸೊ ಬಟ್ ಅದಕ್ಕೊಂಚೂರು ಇದು ಮಾಡ್ತೆ ಅಂದರೆ ಹೆಲ್ದಿಯಾಗಿರೋಷ್ಟು ತಿನ್ನೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಪ್ಲಸ್ ರಾತ್ರಿ ಮನೆಗೆ ಹೋದ್ಮೇಲೆ ಏನೋ ಒಂದು ABC ಜ್ಯೂಸು ಅಥವಾ ಓಟ್ಸು ಫ್ರೂಟ್ಸು ಸಮಥಿಂಗ್ ಲೈಟಾಗಿರೋಂಥದ್ದು ಇದು ಮಾಡ್ತೀನಿ. ಮತ್ತು ರಾತ್ರಿ ಮಲಗಂಗಿನ ಮುಂಚೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೋಡಿರ್ಬೋದು ಜೀರಿಗೆ ಮತ್ತು ಶುಂಠಿ ಕಷಾಯ ಏನೋ ಒಂದು ಲೈಕ್ ಏನು ಹೆಲ್ದಿಯಾಗಿರೋದು ಏನಿರುತ್ತೋ. ಮತ್ತು ಕಂಪಲ್ಸರಿ ಎಕ್ಸಸೈಸ್ ಮಾಡೇ ಮಾಡ್ತೀನಿ, ವಾಕಿಂಗ್ ಮಾಡೇ ಮಾಡ್ತೀನಿ. ನನಗೆ ಅಂತ 1 ಅವರ್ ಎಕ್ಸಸೈಸ್ಗೆ ವಾಕಿಂಗಿಗೆ ಅಂತಲೇ ಕೊಡ್ತೀನಿ. ಪ್ಲಸ್ ಪ್ರತಿ ಒಂದು ನಾವು ಚೆನ್ನಾಗಿದ್ರೆ ತಾನೇ ಫಸ್ಟ್ ನಮ್ಮನ್ನು ಪ್ರೀತಿಸ್ಬೇಕು, ಆವಾಗ ನಾವು ಬೇರೆಯವ್ರನ್ನ ಪ್ರೀತಿಸೋಕ್ಕೆ ಸಾಧ್ಯ. ನಮ್ಮನ್ನು ನಾವೇ ಪ್ರೀತಿ ಮಾಡೋದಾದರೆ ಬೇರೆಯವ್ರನ್ನ ಹೇಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯ. ಸೊ ನಾನು ತುಂಬ ಇಷ್ಟಪಡ್ತೀನಿ, ನಾನು ಚೆನ್ನಾಗಿ ಇಟ್ಕೋಬೇಕಂತಲೂ ಇಷ್ಟಪಡ್ತೀನಿ. ಹಾಗಾಗಿ ಮೇಂಟೈನ್ ಮಾಡ್ತೀನಿ. ಎಸ್ ಮ್ಯಾಮ್, ನಟಿಯಾಗಿ ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ರ, ಒಂದು ಕಡೆ ಕಿರುತೆರೆ ಮತ್ತು ಒಂದು ಕಡೆ ಬೆಳ್ಳಿ ಪರದೆಯಲ್ಲಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಗಂಟೆಗಟ್ಟಲೆ ಶೂಟಿಂಗ್ ಇರುತ್ತೆ, ಔಟ್ಡೋರ್ ಇಂಡೋರ್ ಅಂತ ಬರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಕೆಮಿಕಲ್ಸ್ ಇರುವಂಥ ಮೇಕಪ್ನ ನಾವು ಗಂಟೆಗಟ್ಟಲೆ ಕ್ಯಾರಿ ಮಾಡ್ತಿರ್ತೀವಿ. ಸೊ ಸ್ಕಿನ್ ಡ್ಯಾಮೇಜಸ್ ಎಲ್ಲ ಆದಾಗ ಸೊ ಯಾವ ರೀತಿ ಸ್ಕಿನ್ ಕೇರ್ನ ಫಾಲೋ ಮಾಡ್ತಿರ್ತೀರಾ? ಹೋಮ್ ರೆಮಿಡೀಸ್ ಟ್ರೈ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಏನಾದರೂ ಹೋಗುವಂಥ ಪ್ರಯತ್ನ ಮಾಡ್ತೀರಾ ಅಂತ? ನಾನು ಬ್ಯೂಟಿ ಪಾರ್ಲರ್ಗೆ ಹೋಗೋದೇ ಇಲ್ಲಪ್ಪ. ಹೋದರೆ ಒಂದು ಐಬ್ರೋಸ್ಗೆ ಅದು 3 ಮಂತ್ಸ್ಗೆ 4 ಮಂತ್ಸ್ಗೆ ಒಂದ್ಸಲಿ ಹೋಗ್ತೀನಿ. ನಾನು ಯೂಶ್ವಲಿ ತುಂಬ ಕಡಿಮೆ ಮೇಕಪ್ ಮಾಡ್ಕೋತೀನಿ. ನನ್ನ ಪೌಚ್ ಇರೋದೇ ಇಷ್ಟಿದೆ. ಅದಾದಮೇಲೆ ನನ್ನ ಮನೇಲೇ ಬ್ಯೂಟಿ ಅಂದರೆ ನನಗೆ ಅಡುಗೆ ಮನೆಯೇ ಬ್ಯೂಟಿ ಪಾರ್ಲರ್ ಅಂತಲೇ ಹೇಳ್ಬೋದು. ಸೊ ಅಡುಗೆ ಮನೆಗೆ ಹೋಗಿದ ತಕ್ಷಣ ಅಲ್ಲೇ ಒಂದು ಕಡಲೆ ಹಿಟ್ಟು ಮೊಸರು ಹಚ್ಕೋತೀನಿ. ತಲೆಗೆ ಕಂಪಲ್ಸರಿ ಮೊಟ್ಟೆ ಹಚ್ಕೊಂಡು ಸ್ನಾನ ಮಾಡ್ತೀನಿ. ಆಮೇಲೆ ಬಾಳೆಹಣ್ಣು, ನನ್ನ ಮಕ್ಕಳು ಬಾಳೆಹಣ್ಣು ತಿಂದರೆ ಆ ಬಾಳೆಹಣ್ಣು ಸಿಪ್ಪೆ ಬಿಡೋಲ್ಲ, ನಾನು ಕಿತ್ಕೊಂಡು ಮುಖಕ್ಕೆಲ್ಲ ಉಜ್ಕೋತಾ ಇರ್ತೀನಿ. ಸೊ ನನಗೆ ಮೈ ಕಿಚನ್ ಇಸ್ ಮೈ ಬ್ಯೂಟಿ ಪಾರ್ಲರ್. ಅಲ್ಲೇ ಎಲ್ಲ ಬ್ಯೂಟಿ ಸಾಮಾನುಗಳಿರುತ್ತೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮತ್ತು ಅಲೋವೆರಾ ಗಿಡ ಬೆಳೆಸಿದ್ದೀನಿ. ನನಗೆ ನಮ್ಮ ಮನೆಯಲ್ಲಿ ಅಲೋವೆರಾ ಹಾಕಿದ್ದೇನೆ. ಸೊ ನಾನು ನ್ಯಾಚುರಲ್ ಆಗಿ ಮನೇಲಿ ಸಿಗೋಂಥ ಒಂದು ಏನಿದೆ ಪ್ರಾಡಕ್ಟ್ ಅಥವಾ ಅದೇ ನಾನು ಯೂಸ್ ಮಾಡ್ತೀನಿ. ನ್ಯಾಚುರಲಾಗಿ ಹೋದಷ್ಟು ನಾವು ನ್ಯಾಚುರಲಾಗಿ ಬ್ಯೂಟಿನ ಕಾಪಾಡ್ಕೋಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದು ಬಿಟ್ಟರೆ ಮೇಕಪ್ಪು ಅಷ್ಟೇ, ತುಂಬ ಮೈಲ್ಡ್ ಮೇಕಪ್. ನಾವು ಮೇಕಪ್ ಮಾಡ್ಕೊಂಡಿದ್ದೀವಿ ಅಂತ ಅನಿಸ್ಬಾರ್ದು. ಸೊ ಆ ಥರ ಒಂದು ಮೇಕಪ್ ನಾನು ಮಾಡ್ಕೋತೀನಿ. ಸೊ ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಒಂದು 24 ಅವರ್ಸೇ ಮೇಕಪ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಫಸ್ಟು ರೋಸ್ ವಾಟ್ರೆಲ್ಲ ಹಾಕ್ಕೊಂಡು ಅದೆಷ್ಟು ನನ್ನ ಸ್ಕಿನ್ನ ಎಷ್ಟು ನಾನು ಕಾಪಾಡ್ಕೋಬೋದು ಅಂತ ಅದು ಮಾಡ್ಕೋತೀನಿ. ಆಮೇಲೆ ಯೂಶ್ವಲಿ ಈ ಕ್ರೀಮ್ಸ್ ಎಲ್ಲ ತೆಗೆದ ಆಯಿಲ್ ಎಲ್ಲ ಕೊಬ್ಬರಿ ಎಣ್ಣೆಯಿಂದನೇ ನಾನು ಮೇಕಪ್ ತೆಗೆಯೋದು. ಸೊ ಆದಷ್ಟು ಒಂಥರ ಏನಂತಾರೆ ನ್ಯಾಚುರಲ್ ಆಗಿರೋಂಥ ವಸ್ತುಗಳನ್ನ ಉಪಯೋಗಿಸ್ತೀನಿ. ಹಾಗಾಗಿ ಯು ಕ್ಯಾನ್ ಮೇಂಟೈನ್ ಯುವರ್ ಬ್ಯೂಟಿ ಅನ್ನೋದು ನನ್ನ ಒಂದು ಅನಿಸಿಕೆ. ಎಸ್ ಮ್ಯಾಮ್, ನೋಡುವಂಥ ವೀಕ್ಷಕರಿಗೆ ಒಂದು ಸ್ಕಿನ್ ಕೇರ್ ಹೋಮ್ ರೆಮಿಡಿನ ಅಥವಾ ಹೇರ್ ಕೇರ್ ಒಂದು ಹೋಮ್ ರೆಮಿಡಿ ಅಂತಂದ್ರೆ ಏನೆಲ್ಲ ಕೊಡ್ತೀರಾ ಅಂತ ನಿಮ್ಮ ಕಡೆಯಿಂದ? ನನ್ನ ಕಡೆಯಿಂದ ನಾನು ಏನು ಹೇಳ್ತೀನಿ ಅಂದರೆ ಬಾಳೆಹಣ್ಣು ಉಪಯೋಗಿಸಿ, ಬಾಳೆಹಣ್ಣು ಸಿಪ್ಪೆನ ಚೆನ್ನಾಗಿ ಮುಖದಲ್ಲಿ ಒಂಥರ ಉಜ್ಕೊಳ್ಳಿ. ಅದಾದಮೇಲೆ ಬಾಳೆಹಣ್ಣ ಚೆನ್ನಾಗಿ ಹಚ್ಕೊಳ್ಳಿ. ಅದೊಂದು ಅರ್ಧ ಗಂಟೆ ಬಿಟ್ಟರೆ ನಿಮ್ಮ ಮುಖ ಫೇರ್ನೆಸ್ ಸಿಗುತ್ತೆ. ಮತ್ತು ಬೀಟ್ರೂಟ್ ಯೂಶ್ವಲಿ ನಾನು ABC ಜ್ಯೂಸ್ ಅಂತ ಮಾಡ್ಕೋತೀನಿ. ಸೊ ಫಸ್ಟ್ ಬೀಟ್ರೂಟ್ ಒಂಚೂರು ಗ್ರರ್ ಅನಿಸ್ಬಿಟ್ಟು ಆ ಬೀಟ್ರೂಟ್ ಜೊತೆ ಒಂಚೂರು ಜೇನುತುಪ್ಪ, ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡು ಹಚ್ಕೋತೀನಿ. ಆವಾಗಲೇ ನಿಮ್ಗೆ ಒಂದು ಗ್ಲೋ ಸಿಗುತ್ತೆ. ಇದೇ ಥರ ನೀವು ಮೇಂಟೈನ್ ಮಾಡಬೇಕು ಅಂದರೆ ಆದಷ್ಟು ಮನೇಲಿರೋವಂಥ ನ್ಯಾಚುರಲ್ ಫ್ರೂಟ್ಸ್ ಏನು ಸಿಗುತ್ತೋ ಅದನ್ನ ನೀವು ಮುಖಕ್ಕೆ ಹಚ್ಕೊಂಡ್ರೆ ಖಂಡಿತ ಪಗಲು ನಿಮ್ಮ ಮುಖ ಇನ್ನೂ ಚೆನ್ನಾಗಿ ಕಾಣುತ್ತೆ, ಸ್ಕಿನ್ ಪಳಪಳ ಅಂತ ಹೊಳೆಯುತ್ತೆ. ಮೊಟ್ಟೆ ಆ್ಯಕ್ಚುಲಿ ನಾನು ಮೊಟ್ಟೆ ವೈಟ್ ಹಚ್ಕೋತೀನಿ. ಮೊಟ್ಟೆ ವೈಟ್ ಹಚ್ಕೊಂಡ್ರೆ ಅಷ್ಟೇ ಏನು ಮಾಡ್ತೀನಿ, ಫಸ್ಟ್ ಮೊಟ್ಟೆ ವೈಟ್ ಮುಖಕ್ಕೆ ಹಚ್ಕೊಂಡು ಅದಾದಮೇಲೆ ತಲೆಗೆ ಎಲ್ಲೋ ವೈಟು ಮುಖಕ್ಕೆ ಮೊಸರು ಹಚ್ಕೋತೀನಿ. 1 ಅವರ್ ನೀವು ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ನಿಮ್ಮ ಮುಖ ಮತ್ತು ಕೂದಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಹಚ್ಕೊಳ್ಳಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ಎಸ್ ಮ್ಯಾಮ್, ಈಗ ಬೋಟಾಕ್ಸ್ ಹಾಗೆ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ನಟಿಮಣಿಯರು ಅಂತಂದಾಗ ಪಾತ್ರಕ್ಕೆ ತಕ್ಕಂಗೆ ನಾವು ನಮ್ಮ ಬಾಡಿ ಆಗಿರ್ಬೋದು, ಫೇಸ್ನಾಗಿರ್ಬೋದು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸಲ ಟೈಮ್ ಇರುತ್ತೆ, ಕೆಲವೊಂದು ಸಲ ಟೈಮ್ ಇರೋದಿಲ್ಲ. ಯಾವುದೋ ಒಂದು ಪ್ರಾಜೆಕ್ಟಿಂದ ಇನ್ನೊಂದು ಪ್ರಾಜೆಕ್ಟ್ ಸಡನ್ನಾಗಿ ಆಯ್ಕೆ ಆಗಿಬಿಡ್ತೀವಿ. ಅಂಥ ಸಂದರ್ಭದಲ್ಲಿ ಇದು ಅವಶ್ಯಕತೆ ಇದೆ ಅಂತಂದಾಗ ಅಥವಾ ಬೋಟಾಕ್ಸ್ ಅಥವಾ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಇಲ್ಲಪ್ಪ, ಅದಲ್ಲೇನು ಗೊತ್ತಾ, ನಾವೇನೋ ಮಾಡ್ಕೋತೀವಿ, ನೆಕ್ಸ್ಟ್ ಲಾಂಗ್ ರನ್ನಲ್ಲಿ ಸಫರ್ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೇ ಇನ್ಸ್ಟೆಂಟಾಗಿ ಸಿಗೋದು ನಿಮಗೆ ಅದು ಒಳ್ಳೇದಲ್ವೇ ಅಲ್ಲ. ಎಲ್ಲದಕ್ಕೂ ನಾವು ಸ್ಟ್ರಗಲ್ ಮಾಡಲೇಬೇಕು. ಅದೇ ಒಂದೊಂದು ಕಷ್ಟಪಡಿ. ನಿಮ್ಗೆ ಒಂದೊಂದು ಪ್ರಾಜೆಕ್ಟ್ಗೋಸ್ಕರ ನೀವು ಸಣ್ಣ ಆಗಬೇಕಾ, ತುಂಬ ಸ್ವಲ್ಪ ಜಾಸ್ತಿ ಕಷ್ಟ 2 ಅವರ್ಸ್ 3 ಅವರ್ಸ್ ವರ್ಕೌಟ್ ಮಾಡಿ ಸಣ್ಣ ಆಗಿ ಈ ಇನ್ಸ್ಟೆಂಟಾಗಿ ಅದೇನೋ ಸರ್ಜರಿ, ಐ ಡೋಂಟ್ ಬಿಲೀವ್ ಇನ್ ದಟ್. ಆಮೇಲೆ ಲೈಫ್ ಲಾಂಗ್, ಆಮೇಲೆ ನಾನು ನೆಕ್ಸ್ಟ್ ಒಂದು ಸರ್ಟನ್ ಏಜ್ ಆದಮೇಲೆ ನಮ್ಮ ಬಾಡಿನ ನಾವು ನಮ್ಮ ಹಿಡಿತದಲ್ಲಿ ಅಂದರೆ ನಾವು ಅನುಭವಿಸ್ಬೇಕಾಗತ್ತೆ. ಸೊ ಬರೀ ತಾತ್ಕಾಲಿಕವಾಗಿ ನಾವು ಯೋಚನೆ ಮಾಡಬಾರ್ದು, ಮುಂದೆ ಫ್ಯೂಚರ್ ಯೋಚನೆ ಮಾಡಬೇಕು. ಹಾಗಾಗಿ ನಾನು ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ನೋಡಿದೆ ಮಗ ನಿಮ್ಮ ಎತ್ತರಕ್ಕೆ ಬೆಳೆದಿದ್ದಾರೆ. ಸೊ ಏನು ಮಾಡ್ತಿದ್ದಾರೆ ಮಗ ಅಂತ? ನನ್ನ ಮಗ ಫಸ್ಟ್ ಮಗ MS ಮಾಡ್ತಾ ಇದ್ದಾನೆ, US ಅಲ್ಲಿದ್ದಾನೆ. ಅಷ್ಟು ದೊಡ್ಡ ಮಗ ಇದ್ದಾನೆ ನೋಡಿ. ಅಂದರೆ ಇವಾಗ ನೋಡಿರೋ ಥರ 2ನೇ ಮಗ. ಈಗ ಬಂದಿರೋ ಸೆಕೆಂಡ್ ಸನ್, ಅವನು MS ಮಾಡ್ತಿದ್ದಾನೆ.
ನನ್ನ ಮಗನ ಇಬ್ಬರು ಮಕ್ಕಳು ತುಂಬ ಒಳ್ಳೆಯ ಮಕ್ಕಳು ಆ್ಯಕ್ಚುಲಿ. ನನಗೆ ನಾನು ಆ್ಯಸ್ ಎ ಆರ್ಟಿಸ್ಟ್ ನನಗೆ ನನ್ನ ಮಗ ಆರ್ಟಿಸ್ಟ್ ಆಗಬೇಕು ಅಂತ ನನಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಇದೊಂಥರ ಆದರೆ ಕ್ಲಿಕ್ ಆದರೆ ಓಕೆ, ಆಗದೆ ಹೋದರೆ ಅವ್ರ ಫ್ಯೂಚರ್ ಬಗ್ಗೆ ನಂಗೆ ತುಂಬ ಯೋಚನೆ ಇತ್ತು. ಸೊ ನಾನು ಶೂಟಿಂಗ್ ಕರ್ಕೊಂಬರ್ಬೇಕಾದ್ರಲ್ಲ ನನ್ನ ಮಗನಿಗೆ ಅದು ಅನ್ಸುತ್ತೆ ನಾನು ಹೀರೋ ಆಗಬೇಕು ಅಂತ. ಬಟ್ ಅವನಿಗೆ ಎಜುಕೇಷನ್ ಕೊಡಬೇಕು ಅನ್ನೋದು ನನಗೆ ಇಷ್ಟ, ಅದು ಓದಬೇಕು, ಏನೋ ಒಂದು ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ. ಸೊ ಅವ್ನಿಗೆ ಆ ಮೈಂಡ್ ಸೆಟ್ ಚೇಂಜ್ ಮಾಡೋದೇ ಒಂದು ದೊಡ್ಡ ವಿಷಯ. ಅವ್ನು ಯಾರು ಕೇಳಿದೆ ಹೀರೋ ಅವ್ನು ಹೀರೋ ಅಂದ ತಕ್ಷಣ ನಾನು ಹೆಂಗೆ ನೋಡ್ತಿದ್ದೆ, ಅಯ್ಯೋ ಭಗವಂತ ಹೀರೋ ಕ್ಲಿಕ್ ಆದರೆ ಓಕೆ, ಆಗದೆ ಹೋದರೆ ಏನು ಅಂತ. ಬಟ್ ಹಂಗೆ ಮನವರಿಕೆ ಮಾಡೋದಕ್ಕೆ ಅವ್ನು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದ. ಈಗ MS ಮಾಡ್ತಾ ಇದ್ದಾನೆ. ಈಸ್ ಡೂಯಿಂಗ್ ಗುಡ್ ಆ್ಯಂಡ್ ಸ್ಟಡೀಸ್. ಆಮೇಲೆ ಚಿಕ್ಕದು ಈಗ ಈಸ್ ಇನ್ 8th ಸ್ಟ್ಯಾಂಡರ್ಡ್. ಸೊ ಪಾಪ ಇಬ್ಬರು ಮಕ್ಕಳು ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನಮಗೇನಿಲ್ಲ, ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು, ಮಕ್ಕಳು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸಾಕಷ್ಟು ನಟಿಮಣಿಯರು ಏನಂತಂದ್ರೆ ಒಂದು ಕಡೆ ಆ್ಯಕ್ಟಿಂಗಲ್ಲಿ ಫುಲ್ ಪ್ಲೆಡ್ಜಾಗಿ ತೊಡಗಿಸ್ಕೊಂಡಿರ್ತಾರೆ, ಮತ್ತೊಂದು ಕಡೆ ಮನೆ ಕಡೆ ಸಂಸಾರ ಅನ್ನೋದು ಕಡೆ ಸ್ವಲ್ಪ ಎಡುತ್ತಾ ಇರ್ತಾರೆ, ಬಿಕಾಸ್ ಯಾಕಂದ್ರೆ ಟೈಮ್ ಸಿಗೋದಿಲ್ಲ. ಸೊ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಾದರೆ? ಮಾಡಲೇಬೇಕಪ್ಪ, ನಾವು ಎಷ್ಟೆಲ್ಲ ಕಷ್ಟಪಡೋದು ಏನಕ್ಕೋಸ್ಕರ, ಸಂಸಾರಕ್ಕೋಸ್ಕರ. ಸೊ ಸಂಸಾರ ನೆಗ್ಲೆಕ್ಟ್ ಮಾಡ್ಬಿಟ್ಟು ನಾವು ಎಲ್ಲಿ ಜಾಸ್ತಿ ಟೈಮ್ ಕೊಟ್ಟರೆ ಇಲ್ಲಿ ಹಾಳಾಗತ್ತೆ. ಸೊ ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ನಾವು ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲೇ ಚೆನ್ನಾಗಿಲ್ಲ ಅಂದರೆ ಏನು ಬಂತು, ನಾವು ಅಷ್ಟೆಲ್ಲ ದುಡಿದು ಮಾಡಿ ಏನು ಪ್ರಯೋಜನ? ಸೊ ನಾವು ಬ್ಯಾಲೆನ್ಸ್ ಆ್ಯಸ್ ಎ ಮಹಿಳೆ, ಆ್ಯಸ್ ಎ ಒಂದು ಹೆಣ್ಣಾಗಿ ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ಯಾಕಂದರೆ ನಮ್ಮ ಸಂಸಾರ ಚೆನ್ನಾಗಿದೆ ತಾನೇ ನಾನು ಚೆನ್ನಾಗಿರೋಕ್ಕೆ ಸಾಧ್ಯ. ಇಲ್ಲಿ ತಾತ್ಕಾಲಿಕ, ಇಲ್ಲಿ ನಾವೇನು ಕೆಲಸ ಮಾಡ್ತೀವೋ ಆ ಒಂದು ಖುಷಿ ಸಿಗುತ್ತೆ, ಇಲ್ಲಿ ನಮಗೆ ಸಂಪಾದನೆ, ಬಟ್ ಇಲ್ಲಿ ನಮ್ಮ ಜೀವನ. ಸೊ ಜೀವನನೂ ಮುಖ್ಯ ಆಗಿರೋದ್ರಿಂದ ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ಅಲ್ಲಿ ಎಷ್ಟು ಟೈಮ್ ಕೊಡ್ತೀವಿ, ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಟೈಮ್ ಎಲ್ಲೂ ಕೊಡಬೇಕು. ನಾನು ಬ್ಯಾಲೆನ್ಸ್ ಮಾಡಲೇಬೇಕು. ಬ್ಯಾಲೆನ್ಸ್ ಮಾಡಿದ್ರೇ ನೀವು ಅಲ್ಲೂ ಸಕ್ಸಸ್ ಸಿಗುತ್ತೆ, ಇಲ್ಲೂ ಸಕ್ಸಸ್ ಸಿಗುತ್ತೆ. ಇಲ್ಲಿ ಚೆನ್ನಾಗಿದೆ, ನಾವು ಇಲ್ಲಿ ಚೆನ್ನಾಗಿ ವರ್ಕ್ ಮಾಡ್ಬೋದು, ಶೂಟಿಂಗಲ್ಲಿ ಚೆನ್ನಾಗಿ ವರ್ಕ್ ಮಾಡ್ಬೋದು. ಇಲ್ಲೇ ನಾವು ಚೆನ್ನಾಗಿಲ್ಲ, ಮನಸ್ಥಿತಿ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಪರಿಸ್ಥಿತಿನೂ ಚೆನ್ನಾಗಿರಲ್ಲ. ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬ್ಯಾಲೆನ್ಸ್ ಮಾಡಲೇಬೇಕು, ಕಷ್ಟ ಆದ್ರೂ ಮಾಡಲೇಬೇಕು. ಇಲ್ಲಿ ನೀವು ಸಾಧನೆ ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಮನೇಲಿ ಫಸ್ಟು ಒಂದು ಏನಿದೆ, ನಿಮ್ಮ ಮನೆಯಿಂದ ಹೊರಗಡೆ ಸಾಧನೆ ಮಾಡೋಕ್ಕೆ ಏನು ಹೋಗ್ತಾ ಇದ್ದೀರೋ ಆ ಮನೆ ಚೆನ್ನಾಗಿರಬೇಕು. ಸೊ ಇಲ್ಲಿ ನಾವು ಅಷ್ಟೇ ಎಫರ್ಟ್ ಹಾಕಲೇಬೇಕು. ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಕರ್ನಾಟಕ ಜನತೆಗಾಗಿರ್ಬೋದು ಏನು ಹೇಳ್ತೀರಾ ಅಂತ? ಎಲ್ರಿಗೂ ಒಳ್ಳೆಯದಾಗಲಿ. ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಹೆಣ್ಮಕ್ಳು ತುಂಬ ಹುಷಾರಾಗಿರಿ. ಈಗಿನ ಕಾಲದಲ್ಲಂತೂ ಒಂಥರ ಯಾನೂ ನಂಬೋದಕ್ಕೆ ಆಗೋಲ್ಲ, ಯಾನೂ ಬೇಗ ನಂಬೇಡಿ. ತುಂಬ ಯೋಚನೆ ಮಾಡಿ ಹುಷಾರಾಗಿ ದುಡ್ಡು ಖರ್ಚು ಮಾಡಿ. ಯಾಕಂದರೆ ಬರೀ ನಾವು ಇವಾಗಿಂದ ಅಷ್ಟಲ್ಲ, ಮುಂದೆ ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾರ ಹತ್ರ ನಾವು ಹೆಣ್ಮಕ್ಳು ಕೈ ಚಾಚಬಾರ್ದು, ಗಂಡನ ಹತ್ರ ಆಗಿರ್ಬೋದು ಅಥವಾ ಮಕ್ಳ ಹತ್ರ ಆಗಿರ್ಬೋದು, ಯಾರ ಹತ್ರನೂ ನಾವು ಕೈ ಚಾಚಬಾರ್ದು. ನಮಗೂ ಏನು ಬೇಕೋ ನಮಗೊಂದು ಸೆಕ್ಯೂರಿಟಿಗೆ ಒಂದಿಷ್ಟು ಇಟ್ಕೊಳ್ಳಿ, ಸೇಫ್ ಆಗಿರಿ ಅಂತ ನಾನು ಕೇಳ್ಕೊತೀನಿ. ಗಂಡ ಮಕ್ಕಳು ಸಹಾಯ ಮಾಡ್ತಾರೆ, ಬಟ್ ಆದರೂ ನಾವು ಸ್ಟ್ರಾಂಗ್ ಆಗಿರಬೇಕಾದ್ರೆ ನಮಗೆ ಒಂದಿಷ್ಟು ಸೇವಿಂಗ್ಸ್ನ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನಮ್ಮ ಹೆಣ್ಮಕ್ಳಿಗೆ. ಮ್ಯಾಮ್, ಬಿಗ್ ಬಾಸ್ ಎಲ್ಲ ನೋಡ್ತಿರ್ತಾರೆ, ಟೈಮ್ ಸಿಗುತ್ತಾ ಅಂತ? ಬಿಗ್ ಬಾಸ್ ನೋಡಲ್ಲಪ್ಪ. ಆ್ಯಕ್ಚುಲಿ ನನ್ನ ಮಕ್ಕಳೆಲ್ಲ ನೋಡ್ತಾರೆ, ನನಗೆ ಟೈಮ್ ಸಿಗಲ್ಲ. ಬಿಗ್ ಬಾಸ್ ನನ್ನ ಕರೀತಿರ್ತಾರೆ, ಬಟ್ ನನಗೆ ಪರ್ಸ್ನಲಿ ಹೋಗಬಾರ್ದು ಅಂತೆಲ್ಲ ಇಷ್ಟ ಇಲ್ಲ ಅಂತಲ್ಲ, ಬಟ್ ನನಗೆ ಯಾಕೋ ನನಗೆ ಆ ಕಾನ್ಫಿಡೆನ್ಸ್ ಇಲ್ಲ. ಅಲ್ಲಿ ಹೋದರೆ 3 months ನನ್ನ ಫ್ಯಾಮಿಲಿನ ಬಿಡಬೇಕಾಗತ್ತೆ. ಪ್ಲಸ್ ನನಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲನೂ, ಅಷ್ಟು ಧೈರ್ಯ ಇಲ್ಲ, ಅಷ್ಟು ಜನಗಳ ಮಧ್ಯ ಇದ್ದು ನನಗೆ ಆಗಲ್ಲ ಅಂತ ಅನಿಸುತ್ತೆ. ಬಟ್ ಪಾಪ ಕೇಳಿದ್ದಾರೆ, ಬಟ್ ನಾನೇ ಬರಲ್ಲ ಅಂತ ನನಗೆ ಆ ಒಂದು ಕಾನ್ಫಿಡೆನ್ಸ್ ಇಲ್ಲ, ಹೋಗ್ತಾ ಇಲ್ಲ. ಬಟ್ ನನಗೆ ಅದ್ರ ಬಗ್ಗೆ ಬಿಗ್ ಬಾಸ್ ಒಂದು ಕಾರ್ಯಕ್ರಮದ ಬಗ್ಗೆ ತುಂಬ ಖುಷಿ ಇದೆ. ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರಿಗೊಂದು ಫೇಮ್ ಸಿಗುತ್ತಲ್ಲ, ಅದು ನೋಡಿ ಖುಷಿ ಇದೆ. ಎಲ್ಲರೂ ಹೇಳ್ತಾರೆ ನೀವು ಹೋಗಿ ಅಂತ, ಬಟ್ ಬೇಡ, ನನಗೆ ಇಲ್ಲಿರೋದೇ ಸಾಕು ಅಂತ ಆರಾಮಾಗಿದ್ದೀನಿ. ಈಗ ನಡೀತಿರೋಂಥ ಸೀಸನ್ ನಿಮ್ಗೆ ಗೊತ್ತಿರೋಂಥವ್ರು ಯಾರು ಇದ್ದಾರಾ ಅಂತ? ನಂಗೆ ಗೊತ್ತಿರೋರ ಎಲ್ಲರೂ ಗೊತ್ತಿರೋರಪ್ಪ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ರಿಗೂ ಯಾರು ಗೆದ್ರೂ ನಂಗೆ ಖುಷಿನೇ. ತುಂಬ ಖುಷಿ ಆಯಿತು ಮೇಡಮ್, ಒಳ್ಳೆಯದಾಗಲಿ. ನಿಮ್ಮ ಕೆರಿಯರ್ ಸಾಕಷ್ಟು ಗ್ರೋತನ್ನು ಪಡ್ಕೊಳ್ಳಿ. ಈಗ ಆಲ್ರೆಡಿ ಗ್ರೋತಲ್ಲಿದ್ದೀರ, ಇನ್ನೊಂದು ಹೆಚ್ಚಿನ ಮಟ್ಟಿಗೆ ಸಿಗಲಿ. ಆ ಗ್ರೋತ್ ಆಗಿರ್ಬೋದು, ಅವಕಾಶಗಳಾಗಿರ್ಬೋದು, ನೀವು ಇನ್ನೂ ಇಷ್ಟಪಟ್ಟು ಮಾಡಬೇಕಾಗಿರುವಂಥ ಪಾತ್ರಗಳಾಗಿರ್ಬೋದು, ಅವೆಲ್ಲ ನಿಮಗೆ ಸಿಗಲಿ. 2026ರಲ್ಲಿ ಹೊಸ ಬೆಳಕು ಬರಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪಾ. ನಾವು ಆರ್ಟಿಸ್ಟ್ಗಳು ಏನಂತಾರೆ, ತುಂಬ ಅತಿ ಆಸೆ ಪಡ್ತಾನೆ ಇರ್ತೀವಿ. ಎಷ್ಟೇ ಒಳ್ಳೆ ಪಾತ್ರ ಸಿಕ್ಕಿದ್ರೂ ಇನ್ನೂ ಒಳ್ಳೆ ಪಾತ್ರ ಬೇಕು ಅಂತಾನೆ ಇರ್ತೀವಿ ಪಾತ್ರದ ಬಗ್ಗೆ. ಸೊ ನೀವು ಹೇಳ್ತಾ ಇದ್ರೆ ಸಿಗಲಿ ಅಂತ ಥ್ಯಾಂಕ್ ಯು. ಆ ಭಗವಂತನ ಆಶೀರ್ವಾದ ನನ್ನ ಮೇಲೆ ಅಷ್ಟೇ ಅಲ್ಲ, ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಿಮಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಇದಾಗಿತ್ತು ಸಂಗೀತ ಮೇಡಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.